ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಾಳೆಕಾಯಿ ರೋಸ್ಟ್ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಬಜ್ಜಿ ಮಾಡಿದ್ದೀನಿ. ಬಾಳೆಕಾಯಿ ಪಲ್ಯ ಮಾಡ್ತಾರೆ. ನಾನಿವತ್ತು ರೋಸ್ಟ್ ಮಾಡ್ತಾಯಿದ್ದೀನಿ. ಬೇಗನೆ ಆಗುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಟೀ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ. ಇನ್ನು ಫಸ್ಟು ಸಿಪ್ಪೆ ಎಲ್ಲ ಸುಲ್ಕೋಬೇಕು. ಇದು ಬಾಳೆಕಾಯಿ ಏನಿದೆ ಅದು ಹೆಚ್ಚಬೇಕಾದ್ರೆ ಕೈಯೆಲ್ಲ ಒಂದು ಸ್ವಲ್ಪ ಕಪ್ಪಗಾಗುತ್ತೆ. ಅದಕ್ಕೆ ಕೈಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೆಚ್ಚಬೇಕು. ಆವಾಗ ಕರೆ ಇರಲ್ಲ. ಅದು ಹೆಚ್ಚಿ ಆಗಿ 2 ದಿವಸ ಆದರೂ ಹೋಗಲ್ಲ ಅದು. ಆಮೇಲೆ ಸಿಪ್ಪೆ ಸುಲ್ಕೊಂಡ್ಮೇಲೆ ತೆಳುಗೆ ರೌಂಡ್ ಶೇಪಲ್ಲಿ ಹೆಚ್ಕೋಬೇಕು. 2 ಬಾಳೆಕಾಯಿ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಬಾಣಲೆ ಇಕ್ಕಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋದು. ಇದಕ್ಕೆ ಜಾಸ್ತಿ ಆಯಿಲ್ ಹಾಕಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕಬೇಕು. ಇದು ಉದ್ದಿನಬೇಳೆನೇ ಜಾಸ್ತಿ ಹಾಕೋದು, ಇದಕ್ಕೆ ಇನ್ನೇನು ಹಾಕಲ್ಲ. ಉದ್ದಿನಬೇಳೆ ಹಾಕಿ ಆಮೇಲೆ ಹೆಚ್ಕೊಂಡಿರೋ ಬಾಳೆಕಾಯಿನ ಫ್ರೈ ಮಾಡಬೇಕು. ಚಿಕ್ಕ ಉರಿನೆಲ್ಲ ಇಟ್ಕೊಂಡು ಫ್ರೈ ಮಾಡಬೇಕು. ಆಮೇಲೆ ಅದಕ್ಕೆ ಉಪ್ಪು, ಖಾರದ ಪುಡಿ ಅದು ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಸ್ವಲ್ಪ. ಆಮೇಲೆ ಕಾಳು ಮೆಣಸಿನ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು. ಖಾರ ಹಾಕಿದರೆ ಚೆನ್ನಾಗಿರುತ್ತೆ ಇದು ರೋಸ್ಟ್ ಮಾಡೋದ್ರಿಂದ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದಾಗಿದೆ. ಸಣ್ಣದ್ರಲ್ಲಿ ನಿಧಾನಕ್ಕೆ ರೋಸ್ಟ್ ಮಾಡಬೇಕು. ಅದು ಅಂಟ್ಕೊಂಡ್ಬಿಟ್ಟಿರ್ತದೆ ಒಂದೊಂದಕ್ಕೊಂದು. ಸ್ವಲ್ಪ ಬಿಡಿಸ್ಕೊಂಡು ನಿಧಾನಕ್ಕೆ ಅದನ್ನ ರೋಸ್ಟ್ ಮಾಡಬೇಕು. ಇಲ್ಲಾಂದರೆ ಒಂದು ಆಗಿರುತ್ತೆ, ಒಂದು ಆಗಿರಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗೆಲ್ಲ ಬಿಡಿಸ್ಕೊಂಡು ನಿಧಾನಕ್ಕೆ ಮುರಿದೋಗ್ಬಿಡ್ತವೆ. ಆಮೇಲೆ ನಿಧಾನಕ್ಕೆ ಮಾಡ್ಕೋಬೇಕು. ಹೀಗಾಗಿದೆ, ಸಾಕಿಷ್ಟು. ಆಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡೋದು. ಟೀ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ನೆಂಚ್ಕೊಳಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ರಸ ಎಲ್ಲ ಮಾಡ್ತೀವಲ್ಲ ಅದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ.